ಸುಮಾರು ವರ್ಷಗಳಿಂದ ಧಾರ್ಮಿಕ ಮತ್ತು ಚಾರಿತ್ರಿಕ ಹಿನ್ನೆಲೆ ಹೊಂದಿರುವ ಪವಿತ್ರ ಮೊಹರಂ ಹಬ್ಬದ ಅಂಗವಾಗಿ ನಡೆಸುವ ಮಹತಂ ಮೆರವಣಿಗೆಯನ್ನು ಪಟ್ಟಣದಲ್ಲಿನ ಶಿಯಾ ಮುಸ್ಲಿಂ ಬಾಂಧವರು ಬುಧವಾರದಂದು ಸಂಜೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗ ಇಮಾಂ ಹುಸೇನರು ಶಾಂತಿ ಮತ್ತು ಧರ್ಮ ಹಾಗೂ ಸತ್ಯ ನ್ಯಾಯಕ್ಕಾಗಿ ತಮ್ಮ 72 ಅನುಯಾಯಿಗಳೊಂದಿಗೆ ಸೇರಿ ಇಸ್ಲಾಂ ಬೋಧನೆ ವಿರುದ್ಧವಾಗಿ ಅಧರ್ಮವಾಗಿ ನಡೆಯುತ್ತಿದ್ದ ಯಜೀದನ ವಿರುದ್ಧ ಯುದ್ಧ ಸಾರಿ ಮೊಹರಂ ತಿಂಗಳ 10ನೇ ದಿನ ಕರ್ಬಲಾದಲ್ಲಿ ಹುತಾತ್ಮರಾದ ಹಿನ್ನೆಲೆಯಲ್ಲಿ ವಿಶ್ವಾದ್ಯಂತ ಶೋಕಾಚರಣೆಯ ಸಂಕೇತವಾಗಿ ನಡೆಯುವ ಮೊಹರಂ ಅನ್ನು ಪಟ್ಟಣದಲ್ಲಿ ಶಿಯಾ ಮುಸ್ಲಿಂ ಬಾಂಧವರು ಕೆರೆ ಬೀದಿ ಬಳಿ ಇರುವ ಹುಸೇನಿಯಾ ಆಶುರಾ ಖಾನ ಮಸೀದಿಯಲ್ಲಿ ಪೂಜೆ ಸಲ್ಲಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಮೌಲ್ವಿಗಳಾದ ಸೈಯದ್ ಅಜಾಮ್ ಜಾಫರಾ ಅವರ ಧರ್ಮ ಬೋಧನೆ ನಂತರ 7ನೇ ಮೊಹರಂ ಮಹತಂಗೆ ಚಾಲನೆ ನೀಡಲಾಯಿತು. ಇಮಾಂ ಹುಸೇನರ ಹುತಾತ್ಮರಾದ ಹಿನ್ನೆಲೆಯಲ್ಲಿ 2 ತಿಂಗಳು 9 ದಿನ ನಡೆಸುವ ಶೋಕಾಚರಣೆಯಲ್ಲಿ ಮಹತ್ವವಾದ 10ನೇ ಮಹತಂ ಅನ್ನು ಶುಕ್ರವಾರದಂದು ಆಚರಿಸಲಿದ್ದಾರೆ. ಹುಸೇನಿಯಾ ಆಶುರಾ ಖಾನದಿಂದ ಹೊರಟ ಮಹತಂ ಮೆರವಣಿಗೆಯಲ್ಲಿ ಸುಮಾರು 300 ಮಂದಿ ಭಾಗವಹಿಸಿ ರಕ್ತ ಚೆಲ್ಲಿ ಶೋಕಾಚರಣೆ ನಡೆಸಿದರು. ಮೆರವಣಿಗೆಯು ಬಾಗೂರು ರಸ್ತೆ ಮೂಲಕ ಸಾಗಿ ಕ್ಯಾವ್ ವೃತ್ತ, ರೇಣುಕಾಂಬ ರಸ್ತೆ, ಚೌಕ್ ಮಸೀದಿ ರಸ್ತೆ ಮೂಲಕ ಬಾಗೂರು ರಸ್ತೆ, ಕಂಚುಗಾರ ಬೀದಿಯಲ್ಲಿ ಸಾಗಿ ಪುನಃ ಹುಸೇನಿಯಾ ಆಶುರಾ ಖಾನ ಮಸೀದಿಯ ಬಳಿ ಆಗಮಿಸಿತು. ಅಂಜುಮಲೆ ಜಾಫರಿಯಾ ಕಮಿಟಿಯ ಗೌರವ ಅಧ್ಯಕ್ಷರಾದ ಅಜ್ಮಲ್, ಅಧ್ಯಕ್ಷರಾದ ಆರಿಫ್ ಅಲಿ, ಉಪಾಧ್ಯಕ್ಷರಾದ ಆಲಿ ಮೊಹಮ್ಮದ್, ಕಾರ್ಯದರ್ಶಿ ಹಾಗೂ ವಕ್ಫ್ ಬೋರ್ಡ್ ಸದಸ್ಯರಾದ ಬಶ್ರತ್ ಅಲಿ, ಸಹ ಕಾರ್ಯದರ್ಶಿ ಮೊಹಮ್ಮದ್ ಅಲಿ ಸೇರಿ ಇತರರು ಇದ್ದರು. ಮೊಹಮ್ಮದ್ ಅವರು ಸಾಯೋ ಟೈಮಲ್ಲಿ ಅವರು ಖಲೀಫಾ ಅಂತ ಮಾಡಿದ್ರು ಇಮಾಮ್ ಅಲ್ಲಿ. ಅವ್ರ ನಂತರ ಅವ್ರಿಗೆ ಮದೀನಲ್ಲಿ ಇರಕ್ಕೆ ಕೊಡಲಿಲ್ಲ. ಮದೀನಾದಿಂದ ಮತ್ತೆ ಮಕ್ಕದಿಂದ ಕರ್ಬಲ ಅವ್ರಿಗೆ ಪ್ರಯಾಣ ಮಾಡೋ ಪರಿಸ್ಥಿತಿ ಬಂತು. ಮಾಡಿ ನಮ್ಮ ಇವತ್ತು ಮಾನ್ಯತೆ ಉಳಿಸೋರೆ. ಆ ಶೋಕಾಚರಣೆ ನಾವು ಏನೋ ಮೊಹರಂ ಹಬ್ಬ ನಮಗೆ ಫೆಸ್ಟಿವಲ್ ಅಲ್ಲ, ಇದು ಶೋಕಾಚರಣೆ. ಕೆಲವರು ಹೇಳ್ತಾರೆ ಮೊಹರಂ ಹಬ್ಬ ಸೆಲೆಬ್ರೇಷನ್ ಅಂತ, ಬಟ್ ಸೆಲೆಬ್ರೇಷನ್ ಅಲ್ಲ, ಇದು ಶೋಕಾಚರಣೆ. ಇಮಾಮ್ ಹುಸೇನ್ ನೆನಪಿನಲ್ಲಿ ಈ ಮೊಹರಂ ನಾವು ಏನು 2 ತಿಂಗಳು 8 ದಿವಸ ಯಾವುದೇ ಒಂದು ಹಬ್ಬ ಕಾರ್ಯವಾಗಲಿ ಯಾವುದೇ ಶುಭ ಕಾರ್ಯವಾಗಲಿ ನಾವು ಭಾಗವಹಿಸಲ್ಲ. ಏನಿದ್ರು ನಾವು ಶೋಕಾಚರಣೆ ಮಾಡ್ತೀವಿ. ಆಮೇಲೆ ನಮ್ಮ ಈ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮೊಮ್ಮಗ ಇಮಾಮ್ ಹುಸೇನ್ ಅವರ ನೆನಪಿನಲ್ಲಿ ನಾವು ಇಡೀ ವಿಶ್ವದಲ್ಲೇ, ನಾವೇ ಚನ್ನರಾಯಪಟ್ಟಣ ಅಂತಲ್ಲ, ಇಡೀ ವಿಶ್ವದಲ್ಲೇ ಇಮಾಮ್ ಹುಸೇನ್ ಅವರ ಈ ಶೋಕಾಚರಣೆ ಆಚರಿಸ್ತಾರೆ. फातिमा ज़हरा का लाल सरन में निढाल आता है अक्सर ख्याल, किससे करूं ये सवाल मालिके का. ತಾಲೂಕಿನ ಬಸ್ತಿಹಳ್ಳಿ, ಮಂಚಿನಹಳ್ಳಿ ಗ್ರಾಮಸ್ಥರು ಪಡಿತರ ಪಡೆಯಲು ಬೇರೆ ಗ್ರಾಮಗಳನ್ನು ಆಶ್ರಯಿಸದಂತೆ ಆಯಾ ಗ್ರಾಮಗಳಲ್ಲೇ ಪಡಿತರ ನೀಡಲು ವ್ಯವಸ್ಥೆ ಕಲ್ಪಿಸುವಂತೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಆಹಾರ ಶಿರಸ್ತೇದಾರ್ಗೆ ಸೂಚನೆ ನೀಡಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ 24ನೇ ಮಾಸಿಕ ಸಭೆಯಲ್ಲಿ ಮಾತನಾಡಿದ ಅವರು, ಸಮಿತಿ ಸದಸ್ಯರು ಶ್ರಾವಣಬೆಳಗೊಳ ಹೋಬಳಿಯ ಬಸ್ತಿಹಳ್ಳಿ ಮತ್ತು ಮಂಚಿನಹಳ್ಳಿ ಗ್ರಾಮಸ್ಥರು ಶಿವಪುರ ಗ್ರಾಮಕ್ಕೆ ತೆರಳಿ ಪಡಿತರ ಪಡೆಯುವ ವ್ಯವಸ್ಥೆಯಿಂದ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಸಭೆಯ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ನಾಳೆಯಿಂದಲೇ ಬೆಕ್ಕ ಸೊಸೈಟಿಯವರು ಬಸ್ತಿಹಳ್ಳಿ ಮತ್ತು ಮಂಚಿನಹಳ್ಳಿಗೆ ತೆರಳಿ ಪಡಿತರ ನೀಡುವ ವ್ಯವಸ್ಥೆಯಾಗಬೇಕೆಂದು ಆಹಾರ ಇಲಾಖೆ ಶಿರಸ್ತೇದಾರ್ಗೆ ಸೂಚನೆ ನೀಡಲಾಗಿದೆ. ಅದೇ ರೀತಿ ಪ್ರತಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರ ಪಟ್ಟಿ, ದೂರವಾಣಿ ಸಂಖ್ಯೆ ಮತ್ತು ದರ ಪಟ್ಟಿ ಹಾಕಬೇಕು. ಪಡಿತರ ವ್ಯವಸ್ಥೆಯಲ್ಲಿ ತೊಂದರೆಯಾದಲ್ಲಿ ಗ್ಯಾರಂಟಿ ಸಮಿತಿಯನ್ನ ನೇರವಾಗಿ ಸಂಪರ್ಕಿಸುವಂತಾಗಬೇಕೆಂದರು. ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳು ಅತ್ಯುತ್ತಮ ರೀತಿಯಲ್ಲಿ ಅನುಷ್ಠಾನವಾಗುತ್ತಿದ್ದು, ಗೃಹಲಕ್ಷ್ಮಿ ಯೋಜನೆಯಿಂದ ಅತಿ ದೊಡ್ಡ ಲಾಭ ತಾಲೂಕಿನ ಮಹಿಳೆಯರಿಗೆ ಸಿಗುತ್ತಿದೆ.
81,111 ಮಂದಿ ಫಲಾನುಭವಿಗಳಿದ್ದು 821 ಮಹಿಳೆಯರು ಜಿಎಸ್ಟಿ ಪಾವತಿದಾರರೆಂದು ಯೋಜನೆಯಿಂದ ಕೈಬಿಡಲಾಗಿದೆ. ಈ ಪೈಕಿ 153 ಮಂದಿ ಜಿಎಸ್ಟಿ ವ್ಯಾಪ್ತಿಗೆ ಒಳಪಡುವುದಿಲ್ಲ ಎಂದು ಪುನಃ ಅರ್ಜಿ ನೀಡಿದ್ದು, ಅವುಗಳ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ಅರ್ಜಿ ಕಳಿಸುವಂತೆ ಸಿಡಿಪಿಒ ಅವರಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆಗೆ 15.98 ಕೋಟಿ ರು, ಶಕ್ತಿ ಯೋಜನೆಗೆ 3.30 ಕೋಟಿ ರು, ಗೃಹಜ್ಯೋತಿಗಾಗಿ 2.53 ಕೋಟಿ ರು, ಅನ್ನಭಾಗ್ಯ ಯೋಜನೆಗಾಗಿ 4.4 ಕೋಟಿ ರು ಮತ್ತು ಯುವ ನಿಧಿ ಯೋಜನೆಗಾಗಿ 21 ಲಕ್ಷ ರು ಸೇರಿ ತಾಲೂಕಿನ ಬಡವರು, ರೈತರು, ಕೂಲಿ ಕಾರ್ಮಿಕರಿಗೆ ಪ್ರತಿ ತಿಂಗಳು ಸರ್ಕಾರ 26.33 ಕೋಟಿ ರು ಹಣವನ್ನು ಅನುದಾನದ ರೂಪದಲ್ಲಿ ನೀಡುತ್ತಿದೆ ಎಂದರು. ಜೂನ್ 30ರಿಂದ ಮತಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆಯಲಿದ್ದು, ಎಲ್ಲ ಗ್ಯಾರಂಟಿ ಸಮಿತಿ ಸದಸ್ಯರು ಪರಿಷ್ಕರಣೆ ಕಾರ್ಯದಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ ಅವರು, ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ನೆರಳಿನ ಶೆಲ್ಟರ್ ಅಳವಡಿಸುವ ಕಾಮಗಾರಿಯ ಶಂಕುಸ್ಥಾಪನೆಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸದಸ್ಯರನ್ನು ಆಹ್ವಾನಿಸದೆ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ. ಸ್ಪಷ್ಟೀಕರಣ ಕೇಳಿ ಘಟಕ ವ್ಯವಸ್ಥಾಪಕರಿಗೆ ಪತ್ರ ಬರೆದಿದ್ದು, ನಿಗಮದ ಎಂಡಿಯವರ ಗಮನಕ್ಕೂ ತರಲಾಗುವುದು ಎಂದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ನಿರ್ದೇಶಕ ಗಿರೀಶ್, ಗ್ಯಾರಂಟಿ ವ್ಯಾಪ್ತಿಯ ಅಧಿಕಾರಿಗಳು ಮತ್ತು ಸಮಿತಿ ಸದಸ್ಯರುಗಳು ಹಾಜರಿದ್ದರು. ಅನ್ನಭಾಗ್ಯದಲ್ಲಿ ಬಸ್ತಿಹಳ್ಳಿ ಮತ್ತು ಮಂಚನಹಳ್ಳಿ 2 ಪಾಯಿಂಟ್ ಅನ್ನು ಕೇಳ್ಕೊಂಡಿದ್ವಿ. ಅದಕ್ಕೆ ಕೂಡ ಅವರು ಶಿರಸ್ತರು ಒಪ್ಕೊಂಡು ನಾಳೆಯಿಂದ ಕೂಡ ಏನು ಶಿವಪುರಕ್ಕೆ ಪಾಯಿಂಟ್ ಮಾಡಿದರೆ ಅದ್ರ ಜೊತೆಗೆ ಬಸ್ತಿಹಳ್ಳಿಲಿ ಒಂದು ಪಾಯಿಂಟು ಮಂಚನ ಪಾಯಿಂಟ್ ಮಾಡಿ ನಾಳೆಯಿಂದ ಪಡಿತರವನ್ನು ಮಾರಾಟ ಮಾಡೋ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ವಿ. ಅದು ಶಿರಸ್ತರು ಕೂಡ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ತಾಲೂಕಿನಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವುದೂ ಕೂಡ ಇದುವರೆಗೂ ಕೂಡ ಅರ್ಥ ವಿಶೇಷವಾದ ಯಾವುದೂ ಕಂಪ್ಲೇಂಟ್ಸ್ ಕೂಡ ಬಂದಿಲ್ಲ. ಜೊತೆಗೆ ನಾವು ಪ್ರತಿ ಸಾರಿ ಹೇಳ್ತಾನೆ ಇದ್ದೀವಿ ಅವ್ರ ಶಿರಸ್ತ ಅವರಿಗೆ, ನಮ್ಮ ಸಮಿತಿ ಸದಸ್ಯರ ಒಂದು ಹೆಸರುಗಳನ್ನ ಹಾಕಿ ಡಿಸ್ಪ್ಲೇ ಮಾಡಿ ದರಪಟ್ಟಿ ಹಾಕಿ ಎಲೆಕ್ಟ್ರಾನಿಕ್ಸ್ ಪ್ಲೇಟ್ಸ್ ಅಂತ ಕೆಲವು ಅಂಗಡಿಗಳು ಮಾಡಿದರೆ ಕೆಲವು ಅಂಗಡಿಗಳು ಕೂಡ ಕೆಲವು ಮಾಡಿಲ್ಲ. ಅದನ್ನು ಈ ತ್ವರಿತವಾಗಿ ಗ್ರಾಮೀಣ ಅಧಿಕಾರಿಗಳು ಅದನ್ನು ಮಾಡಬೇಕು ಅಂತ ಹೇಳ್ತಾ ಗೃಹಲಕ್ಷ್ಮಿ ಕೂಡ ನಮ್ಮ ತಾಲೂಕಿನಲ್ಲಿ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಜೊತೆಗೆ ಇವತ್ತು ಏನು ಸಮರ್ಥ ಅಧಿಕಾರಿ ನಾವು ಕೂಡ ಹೇಳಿದ್ದೀವಿ, ಉಳಿಕೆ ಏನು GST ಇದೆ ಆ GST ಕ್ಯಾನ್ಸಲ್ ಏನಾಗಿದೆ ಅವ್ರನ್ನ ಹೊಸದಾಗಿ ಯಾರು ಫಲಾನುಭವಿಗಳಿದ್ರೆ ಅವರಿಗೆ ಅವರನ್ನು ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅವರಿಗೆ ನಾವು ಮನವಿ ಮಾಡಿದ್ದೇವೆ. 26,33,39,292 ರೂಪಾಯಿ ಹಣ ಬರ್ತಾ ಇದೆ. ಇದು ನಮ್ಮ ಕಾಂಗ್ರೆಸ್ ನೀರು ಸರ್ಕಾರ, ಇದು ಬರೀ ಹಣ ಅಲ್ಲ, ಒಂದು ರೀತಿ ನಮ್ಮ ತಾಲೂಕು ನೀಡ್ತಂಥ ರೈತರಿಗೆ ಮತ್ತು ಫಲಾನುಭವಿ ನೀಡ್ತಕ್ಕಂಥ ಅನುದಾನ ಅಂತಲೂ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಏನು 30ನೇ ತಾರೀಕಿನಿಂದ SIR ಅಂತ ಏನಿಗೆ ನಮಗೆ ಮತದಾರ ಪರಿಶೀಲನಾ ಪಟ್ಟಿ ನಡೀತಾ ಇದೆ, ಅದಕ್ಕೆ ನಾವೆಲ್ಲ ಗಮನ ನೀಡೋಣ, ಇನ್ವಾಲ್ವ್ ಆಗೋಣ. ಯಾಕೆಂದರೆ ಮತದಾರರ ಪಟ್ಟಿ ವೆರಿ ಇಂಪಾರ್ಟೆನ್ಸು. ಅದರಲ್ಲೂ ಕೂಡ ನಮ್ಮ ಗ್ಯಾರಂಟಿ ಸಮಿತಿಯ ಪಾತ್ರ ಕೂಡ ತುಂಬ ಇದೆ. ಯಾಕೆಂದರೆ ನಮ್ಮ ರಾಜ್ಯಾಧ್ಯಕ್ಷರೇ ನಮ್ಮ ಜಿಲ್ಲೆ ಉಸ್ತುವಾರಿಯಿಂದ ನಾವು ಕೂಡ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ BL1 BL2ಗೆ ಸಹಕಾರ ಮಾಡೋಣ. ಅದ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸೋಣ ಅಂತ ಹೇಳಿ ಯೋಗ ಮತ್ತು ಧ್ಯಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಕೇವಲ ಭಾರತಕ್ಕೆ ಸೀಮಿತವಾಗಿದ್ದ ಯೋಗ ಹಾಗೂ ಧ್ಯಾನ ಇಂದು ಇಡೀ ವಿಶ್ವವನ್ನೇ ಆವರಿಸಿದೆ ಎಂದು ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಯತಿರಾಜ ಯೋಗ ಮತ್ತು ಧ್ಯಾನ ಕೇಂದ್ರದ ವತಿಯಿಂದ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ವಿಶ್ವ ಯೋಗ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸಾವಿರಾರು ವರ್ಷಗಳ ಹಿಂದೆ ಅಖಂಡ ಭಾರತ ದೇಶದಲ್ಲಿ ಋಷಿಮುನಿಗಳು ತಪಸ್ಸುಗೈಯುವ ಮೂಲಕ ಯೋಗ ಮತ್ತು ಧ್ಯಾನಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು. ಅವರ ಆರೋಗ್ಯ ಸುಧಾರಣೆಯ ಜೊತೆಗೆ ಅವರ ಆಯಸ್ಸು ಕೂಡ ಹೆಚ್ಚಾಗುತ್ತಿತ್ತು. ಕೇವಲ ಭಾರತ ದೇಶಕ್ಕೆ ಸೀಮಿತವಾಗಿದ್ದ ಯೋಗವನ್ನು ಇಂದು ಇಡೀ ವಿಶ್ವಕ್ಕೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸಹಕಾರದೊಂದಿಗೆ ವ್ಯಾಪಿಸಿದೆ ಎಂದರು. ಉತ್ತಮ ಆರೋಗ್ಯ ಪಡೆಯಲು ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಯೋಗಾಭ್ಯಾಸ ಮಾಡಬೇಕು. ಪ್ರತಿಯೊಬ್ಬರು ಇವತ್ತಿನ ಪರಿಸ್ಥಿತಿಯಲ್ಲಿ ಆರೋಗ್ಯದ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇದೆ ಎಂದರು. ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್ ಮಾತನಾಡಿ, ಗ್ರಾಮದಲ್ಲಿ ಕಳೆದ 12 ವರ್ಷಗಳಿಂದ ಸಮಾನ ಮನಸ್ಕರ ತಂಡ ಯತಿರಾಜ ಯೋಗ ಮತ್ತು ಧ್ಯಾನ ಕೇಂದ್ರವನ್ನು ಪ್ರಾರಂಭಿಸುವ ಮೂಲಕ ಪ್ರತಿದಿನವೂ ಯೋಗ ಮಾಡಲಾಗುತ್ತಿದೆ. ಇದರಿಂದ ಸಕ್ಕರೆ ಕಾಯಿಲೆ, BP ಸೇರಿದಂತೆ ಅನೇಕ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡಲು ಸಾಧ್ಯವಾಗಿದೆ. ಗ್ರಾಮದ ಪ್ರತಿಯೊಬ್ಬರು ಉತ್ತಮ ಆರೋಗ್ಯ ಪಡೆಯುವ ದೃಷ್ಟಿಯಿಂದ ಯೋಗ ಕೇಂದ್ರಕ್ಕೆ ಭೇಟಿ ಕೊಡುವ ಮೂಲಕ ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ವೀರಶೈವ ಸಮಾಜದ ಹೋಬಳಿ ಅಧ್ಯಕ್ಷರಾದ NS ಗಿರೀಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಯೋಗ ಕೇಂದ್ರದ ಸದಸ್ಯರಾದ ಪೊಲೀಸ್ ಬೆಟ್ಟಯ್ಯ,
ಮಹದೇವಮ್ಮ ಶಂಕರ್, ಎನ್.ಜೆ. ಸೋಮನಾಥ್, ಎನ್.ಎಸ್. ಲಕ್ಷ್ಮಣ್, ಎನ್.ಸಿ. ಮಹೇಶ್, ಮೆಡಿಕಲ್ ಸಂತೋಷ್, ರವೀಶಾಚಾರ್, ತ್ರಿನೇಶ್, ಎನ್.ಆರ್. ತೇಜು, ಜಯಣ್ಣ, ಲತಾ, ಶಕುಂತಲಾ ನಾಗಣ್ಣ, ಲಾವಣ್ಯ, ಪ್ರಭು, ಪೊಲೀಸ್ ನಾರಾಯಣಗೌಡ, ದೇವರಾಜ್, ಪವಿತ್ರ ಸಂತೋಷ್, ಶಶಿಕಲಾ ನಾಗರಾಜ್, ಹೋಟೆಲ್ ಗುರು, ರೇಣುಕಪ್ಪ, ಸುಂದರೇಶ್, ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಎನಿಸಿಕೊಟ್ಟಪ್ಪ ಅಂತಂದ್ರೆ ಅದು ಬೆಳಗ್ಗೆ ಹೊತ್ತು ಯೋಗ ಮಾಡಬೇಕು ಅಂತ ಯಾಕೆ ಆ ಪದ್ಧತಿ ಮಾಡೋರಪ್ಪ ಅಂತಂದ್ರೆ ಮನುಷ್ಯನಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಕಾಯಕಗಳು ಏನಿದಾವಲ್ಲ ಅದು ಅವತ್ತಿನ ದಿನದ ಎಲ್ಲ ಕಾಯಕಗಳಿಗೆ ಒಂದು ಬುನಾದಿ ಇದ್ದಂಗೆ. ಆ ಮನಸ್ಸು ಫ್ರೆಶ್ ಆಗಬೇಕು, ಮನಸ್ಸು ಇದಾಗಬೇಕು ಅಂತಂದ್ರೆ ನಮ್ಮ ಒಂದು ನಡೆ ಯಾವ ಕಡೆ ಇರಬೇಕಪ್ಪ ಅಂತಂದ್ರೆ ದೇವರ ಕಡೆ ಇರಬೇಕು, ಮತ್ತೆ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡಿರ್ಬೇಕು. ಒಳ್ಳೆ ಮನಸ್ಸಿದ್ದಾಗ ಅದರದ್ದು ಪ್ರಚಲಿತ ಆಗಿರಲಿಲ್ಲ. ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೊಂದು ಒತ್ತನ್ನು ಕೊಟ್ಟು ಯೋಗ ದಿನ ಅನ್ನೋದನ್ನೇ ಮಾಡಿ ಎಲ್ಲರೂ ಒಂದು ದಿನವನ್ನ ಯೋಗ ದಿನವಾಗಿ ಅವರವರ ಜೀವನದಲ್ಲಿ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿನ ಉದ್ದೇಶಕ್ಕೋಸ್ಕರ ಈ ಯೋಗ ದಿನವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಅದೇ ರೀತಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಂದಿನ ದಿನಗಳಲ್ಲಿ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಜೀವನವನ್ನ ನಡೆಸ್ತಕ್ಕಂಥ ಒಂದು ಮಾರ್ಗವನ್ನ ನಾವೆಲ್ಲರೂ ಕೂಡ ಕಂಡುಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾರೆ.